ಚಿನ್ನಸ್ವಾಮಿ ಅಂಗಳದಲ್ಲಿ ಚಿನ್ನದಂತ ಆಟವಾಡಿದ್ದಾರೆ ಆರ್ಸಿಬಿ ಆಟಗಾರರು. ಆರ್ಸಿಬಿ ಹುಡುಗರ ಜಿದ್ದಿನ ಆಟಕ್ಕೆ ಚೆನ್ನೈ ಚಿಂದಿಯಾಗಿದೆ. ಐಪಿಎಲ್ ನಲ್ಲಿ ಪ್ಲೇ ಆಫ್ ಪ್ರವೇಶ ಆಗಿದೆ ಆರ್ಸಿಬಿದು. ಫ್ಯಾನ್ಸ್ ಫುಲ್ ಖುಷಿಯಾಗಿದ್ದಾರೆ. ಚಿನ್ನದಂತ ಆಟ ಆಡಿದ್ದಾರೆ ನಿನ್ನೆ ಆರ್ಸಿಬಿ. ಮೊದಲು ಬ್ಯಾಟ್ ಮಾಡಿದ್ದ ಆರ್ಸಿಬಿ 218 ರನ್ಗಳನ್ನ ಗಳಿಸಿತು. ಪ್ಲೇ ಆಫ್ ಎಂಟ್ರಿಗೆ 199 ರನ್ ಒಳಗಡೆ ಚೆನ್ನೈಯನ್ನ ಕಟ್ಟಿ ಹಾಕಬೇಕಿತ್ತು. 191 ರನ್ಗಳಿಗೆ ಚೆನ್ನೈ ಪಡೆಯನ್ನ ನಿಯಂತ್ರಿಸಿ ಭರ್ಜರಿಯಾಗಿ ಜಯಬೇರಿಯನ್ನ ಬಾರಿಸಿದೆ ಆರ್ಸಿಬಿ. ಇದು ಆರ್ಸಿಬಿಯ ಹೊಸ ಅಧ್ಯಾಯ. ಫ್ಯಾನ್ಸ್ಗೆ ಸಖತ್ತಾಗಿ ಮಜಾ ಬಂದಿದೆ. ಚಿನ್ನಸ್ವಾಮಿ ಅಂಗಳದಲ್ಲಿ ಹುಚ್ಚೆದ್ದು ಕುಡಿದಿದ್ದಾರೆ ಫ್ಯಾನ್ಸ್. ಆರ್ಸಿಬಿ ಅನ್ನುವಂತ ಜಯಘೋಷ ಮುಗಿಲು ಮುಟ್ಟಿದೆ. ಇನ್ನೂ ಕೂಡ ಕಡಿಮೆ ಆಗಿಲ್ಲ ಈ ಆರ್ಸಿಬಿಯ ಜೋಶ್. ಐಪಿಎಲ್ 17ನೇ ಆವೃತ್ತಿ ಪ್ಲೇ ಆಫ್ಗೆ ಆರ್ಸಿಬಿ ಎಂಟ್ರಿ ಪಡೆದಿದೆ. ಚೆನ್ನೈ ಔಟ್ ಆಗಿದೆ. ರನ್ ರೇಟ್ ಆಧಾರದಲ್ಲಿ ಪ್ಲೇ ಆಫ್ಗೆ ಈಗ ಆರ್ಸಿಬಿ ಎಂಟ್ರಿಯನ್ನ ಪಡೆದುಕೊಂಡಿದೆ. ಸತತ ಸೋಲುಗಳನ್ನ ಕಂಡ್ರು ಕೂಡ ಸತತ ಗೆಲುವುಗಳನ್ನ ಕೊಡೋದು ಹೇಗೆ ಅಂತ ಆರ್ಸಿಬಿಯನ್ನ ನೋಡಿ ತಿಳ್ಕೊಳ್ಬೇಕು, ಕಲಿಬೇಕು ಅನ್ನುವಂತ ಮಾತನ್ನ ಈಗ ಆರ್ಸಿಬಿ ಅಭಿಮಾನಿಗಳಲ್ಲದೆ ಅನೇಕರು ಈಗಾಗಲೇ ಹೇಳ್ತಾ ಇದ್ದಾರೆ. ಕ್ರಿಕೆಟ್ ಪಂಡಿತರು ಕೂಡ ಒಂದು ರೀತಿಯಲ್ಲಿ ಖುಷಿಯಾಗಿದ್ದಾರೆ. ಚೆನ್ನೈಯನ್ನ ಮಣಿಸಿ ಪ್ಲೇ ಆಫ್ಗೆ ರಾಯಲ್ ಆಗಿ ಎಂಟ್ರಿ ಕೊಟ್ಟಿದೆ, ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದೆ ಆರ್ಸಿಬಿ. ಈ ಖುಷಿ ಇದೆಯಲ್ಲ, ಸಂಭ್ರಮಾಚರಣೆ ಯಾವ ರೀತಿ ಅಂತಂದ್ರೆ ರಾತ್ರಿ ಇಡೀ ಕಳೆದ್ರು ಕೂಡ ಇಡೀ ರಾತ್ರಿ ಆ ಸಂಭ್ರಮಾಚರಣೆ ಕೇವಲ ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ, ಅನೇಕ ಕಡೆಗಳಲ್ಲಿ ಸಂಭ್ರಮಾಚರಣೆ. ಇದು ಚಿನ್ನಸ್ವಾಮಿ ಸ್ಟೇಡಿಯಂನ ಸುತ್ತ ಯಾವ ರೀತಿಯಾಗಿ ಸಂಭ್ರಮಾಚರಣೆಯನ್ನ ಮಾಡಿದ್ರು ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಬೆಂಗಳೂರು ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲಿ ಆರ್ಸಿಬಿ ಅನ್ನುವಂತ ಜಪ ರಾಯಲ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಈಗ ಆರ್ಸಿಬಿ ಪ್ಲೇಯರ್ಸ್ 68ನೇ ಪಂದ್ಯ ಬಹಳ ರಣರೋಚಕವಾಗಿತ್ತು. ಬಹಳ ಕಾಲಗಳವರೆಗೆ ನೆನಪಿರುವಂತಹ ಪಂದ್ಯ. ಪ್ಲೇ ಆಫ್ಗೆ ಎಂಟ್ರಿ ಪಡೆದಿರೋದು ಕಪ್ಪು ಪಡೆದಷ್ಟೇ ಖುಷಿಯಾಗಿದೆ ಅನ್ನುವಂತ ಮಾತನ್ನ ಈಗಾಗಲೇ ಅನೇಕ ಆರ್ಸಿಬಿ ಫ್ಯಾನ್ಸ್ ಕೂಡ ಹೇಳ್ತಾ ಇದ್ದಾರೆ. ಅಲ್ಲಿ ಚಾಂಪಿಯನ್ ಚೆನ್ನೈ ಸೂಪರ್ ಕಿಂಗ್ಸ್ ಅನ್ನ ಸೋಲಿಸೋದು ಅಂತಂದ್ರೆ ನಿಜಕ್ಕೂ ಅದು ರಣರೋಚಕ ಪಂದ್ಯ. 27 ರನ್ಗಳಿಂದ ಈಗ ಸೋಲಿಸಿರೋದು ಇದು ಬಹಳ ಖುಷಿ ಕೊಟ್ಟಿದೆ. ಸಂಭ್ರಮಾಚರಣೆ ಎಷ್ಟು ಮಟ್ಟಿಗಿದೆ ಅನ್ನೋದನ್ನ ನಾವು ವಿಜುವಲ್ಸ್ ಅಲ್ಲಿ ನೋಡಿ ಗಮನಿಸ್ತಾ ಇದೀವಿ. ನಿನ್ನೆ ರಾತ್ರಿ ಇಡೀ ಸಂಭ್ರಮಾಚರಣೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇದು ಒಂಥರ ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ ಮ್ಯಾಚ್ ಆಗಿತ್ತು. ಸತತ 6 ಪಂದ್ಯಗಳಲ್ಲಿ ಗೆದ್ದು ಆರ್ಸಿಬಿ ಪ್ಲೇ ಆಫ್ಗೆ ಎಂಟ್ರಿಯನ್ನ ಪಡೆದಿದೆ. ಮೊದಲ ಹಂತ ಮುಗಿದಾಗ ಕೊನೆ ಸ್ಥಾನದಲ್ಲಿತ್ತು. 0ದಿಂದ ಹೀರೋ ಆಗೋದು ಹೇಗೆ ಅನ್ನೋದು ಆರ್ಸಿಬಿಯಿಂದ ನೋಡಿ ಕಲಿಬೇಕು. ಆರ್ಸಿಬಿ ಪ್ಲೇ ಆಫ್ ಎಂಟ್ರಿ ಚಾನ್ಸ್ ಕೇವಲ 1% ಮಾತ್ರ ಇದೆ ಅಂತ ಕ್ರಿಕೆಟ್ ಪಂಡಿತರು ಹೇಳಿದರು. ಸತತ 6 ಪಂದ್ಯವನ್ನ ಗೆದ್ದು ರನ್ ರೇಟ್ ಆಧಾರದಲ್ಲಿ ಈಗ ಪ್ಲೇ ಆಫ್ಗೆ ಎಂಟ್ರಿಯನ್ನ ಪಡೆದಿದೆ ಆರ್ಸಿಬಿ. ಪ್ಲೇ ಆಫ್ ನಲ್ಲಿ ಆರ್ಸಿಬಿಯ ಎದುರಾಳಿ ಯಾರು ಅಂತ ಇವತ್ತು ನಿರ್ಧಾರ ಆಗುತ್ತೆ. 2ನೇ ಸ್ಥಾನವನ್ನ ಗಿಟ್ಟಿಸೋದಕ್ಕೆ ರಾಜಸ್ಥಾನ್ ಹೈದರಾಬಾದ್ ಪೈಪೋಟಿಯಲ್ಲಿದೆ. ಕೆಕೆಆರ್ ವಿರುದ್ಧ ರಾಜಸ್ಥಾನ್, ಪಂಜಾಬ್ ವಿರುದ್ಧ ಹೈದರಾಬಾದ್ ಫೈಟ್ ಇದೆ. ಇವತ್ತು ಗೆಲ್ಲೋ ತಂಡ ಪಾಯಿಂಟ್ ಪಟ್ಟಿಯಲ್ಲಿ 2ನೇ ಸ್ಥಾನಕ್ಕೆ ಹೋಗುತ್ತೆ. 3ನೇ ಸ್ಥಾನವನ್ನ ಯಾವ ತಂಡ ಪಡೆಯುತ್ತೋ ಅದರ ಜೊತೆಗೆ ಆರ್ಸಿಬಿಯ ಪ್ಲೇ ಆಫ್ ಮ್ಯಾಚ್ ಇರುತ್ತೆ. ನಿನ್ನೆ ಈ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ಸಿಬಿ ಕಿಂಗ್ ಸತತ 6 ಪಂದ್ಯಗಳಲ್ಲಿ ಆರ್ಸಿಬಿ ಗೆದ್ದು ಪ್ಲೇ ಆಫ್ಗೆ ಎಂಟ್ರಿಯನ್ನ ಪಡೆದುಕೊಂಡಿದೆ. ಮೊದಲ ಹಂತ ಮುಗಿದಂತಹ ಸಂದರ್ಭದಲ್ಲಿ ಕೊನೆ ಸ್ಥಾನದಲ್ಲಿತ್ತು ಆರ್ಸಿಬಿಯ ಪಾಯಿಂಟ್ಸ್ ಟೇಬಲ್ ಅನ್ನ ಗಮನಿಸಿದ್ರೆ ಕ್ರಿಕೆಟ್ ಪಂಡಿತರೆಲ್ಲರೂ ಕೂಡ ಹೇಳಿದೆ ಏನಂತಂದ್ರೆ ಕೇವಲ 1% ಮಾತ್ರ 0.1% ಗೆಲುವಿನ ಸಾಧ್ಯತೆ, ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ, ಪ್ಲೇ ಆಫ್ಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ, ಈ ಸರಿ ಕಪ್ಪಂತೂ ಮರ್ತೇ ಬಿಡಬೇಕು ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಆ ನಂತರದ ಅಧ್ಯಾಯ ಇದೆಯಲ್ಲ ಅದು ಹೊಸ ಅಧ್ಯಾಯ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ
ಹೋಗ್ತಾರೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ಮತ್ತು ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಗಮನಿಸ್ತಾ ಇದೀವಿ RCB ಗೆದ್ದಿದ್ದಕ್ಕೆ ಜೋಶ್ ಯಾವ ರೀತಿ ಆಗಿದೆ ಅನ್ನೋದನ್ನ ಗಮನಿಸ್ತಾ ಇದೀವಿ. ಇನ್ನೂ ಕೂಡ ಜೋಶ್ ಕಡಿಮೆ ಆಗಿಲ್ಲ. ಇಡೀ ರಾತ್ರಿ ಈ ಗೆಲುವಿನ ಸಂಭ್ರಮಾಚರಣೆಯನ್ನ ಫ್ಯಾನ್ಸ್ ಮಾಡಿದ್ದಾರೆ. ಫ್ಯಾನ್ಸ್ ಅಂತೂ ಖುಷಿಯಾಗಿದ್ದಾರೆ. ಸದ್ಯಕ್ಕೆ ಜೋಶ್ ಹೇಗಿದೆ, ಜೊತೆಗೆ ಫ್ಯಾನ್ಸ್ ಏನ್ ಹೇಳ್ತಾ ಇದ್ದಾರೆ? ಖಂಡಿತ ಅಶ್ವಿನಿ, ಯಾಕಂದ್ರೆ ಯಾವ ಒಂದು RCB ಅಭಿಮಾನಿಗಳು ಕೂಡ ಇದುವರೆಗೆ ಜೋಶ್ ಕಡಿಮೆ ಆಗಿಲ್ಲ. ಯಾಕಂತ ಹೇಳಿದ್ರೆ ಸುಮಾರು ವರ್ಷದ ಕನಸು ಮತ್ತೊಮ್ಮೆ ಈಗ ನನ್ಸಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಏನು ಒಂದು ನಿನ್ನೆ ನಡೆದಂತಹ RCB ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ ಮ್ಯಾಚ್ ಏನಿದೆ ಇದು ರೋಚಕವಾಗಿತ್ತು. ಈ ಒಂದು ರೋಚಕ ಮ್ಯಾಚ್ ಅನ್ನ ಅಭಿಮಾನಿಗಳು ಏನು ಒಂದು RCB ಫ್ಯಾನ್ಸ್ ಇದ್ದಾರೆ ಪ್ರತಿ ಬಾಲ್ ಟು ಬಾಲ್ ಅನ್ನು ಕೂಡ ಎಂಜಾಯ್ ಮಾಡಿರುವಂತದ್ದು. ಆ ಹಿನ್ನೆಲೆ ಏನು ಒಂದು ಇಂಡಿಯಾದಲ್ಲಿ ನಡೆಯುವಂತಹ ಮ್ಯಾಚ್ಗಳು ಹೇಗಿರ್ತವೆ, ಅದರಲ್ಲೂ ವಿಶೇಷವಾಗಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಹೇಗೆ ನಡೀತಾವೋ ಅದೇ ರೀತಿ ನಿನ್ನೆ ನಡೆದಂತಹ ಮ್ಯಾಚ್ RCB ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ ಮ್ಯಾಚ್ ಅನ್ನ ಅಭಿಮಾನಿಗಳು ಸಂಭ್ರಮ ಮಾಡ್ತಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ RCB ಫೈನಲ್ಗೆ RCB ಈಗಾಗಲೇ ಏನು ಒಂದು ಪ್ಲೇ ಆಫ್ಗೆ ಲಗ್ಗೆ ಇಟ್ಟಿದೆ. ಈ ಹಿನ್ನೆಲೆಯಲ್ಲಿ RCB ಅಭಿಮಾನಿಗಳು ಒಂದಿಷ್ಟು ಹರ್ಷೋದ್ ಗೌರವವನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಯ ನಾನು ನಿಮಗೆ ಅಭಿಮಾನಿಗಳು ಒಂದಿಷ್ಟು RCB ಅಭಿಮಾನಿಗಳನ್ನ ತೋರಿಸ್ತೀನಿ. ಇವರೆಲ್ಲ RCB ಅಭಿಮಾನಿಗಳು, ನೀವು ನೋಡ್ತಾ ಇರಬಹುದು. ಈಗಾಗಲೇ ಏನು ಒಂದು RCB ಪ್ಲೇ ಆಫ್ಗೆ ಲಗ್ಗೆ ಇಟ್ಟಿದೆ. ಈ ಹಿನ್ನೆಲೆಯಲ್ಲಿ ಒಂದಿಷ್ಟು ಅಭಿಮಾನಿಗಳು ಒಂದಿಷ್ಟು ಸಂಭ್ರಮಾಚರಣೆ ಪಡ್ತಿದ್ದಾರೆ. ಒಂದಿಷ್ಟು ನಾನು ಇವ್ರನ್ನ ಮಾತಾಡಿಸೋ ಪ್ರಯತ್ನ ಕೂಡ ಮಾಡ್ತೀನಿ. ಬ್ರದರ್, ಈಗ ಮೊದಲನೇದಾಗಿ ಒಂದಿಷ್ಟು ಈಗ ಪ್ಲೇ ಆಫ್ಗೆ RCB ಲಗ್ಗೆ ಇಟ್ಟಿದೆ. ನಿನ್ನೆ ನಡೆದಂತಹ ಮ್ಯಾಚ್ ರೋಚಕವಾಗಿತ್ತು. ಪ್ರತಿ ಒಂದು ಬಾಲ್ ಟು ಬಾಲ್ ಅನ್ನು ಕೂಡ ಅಭಿಮಾನಿಗಳು ಏನಾಗುತ್ತೋ ಅಂತ ಉತ್ಸಾಹದಲ್ಲಿ ನೋಡ್ತಾ ಇದ್ರು. ಆದ್ರೂ ಕೂಡ ನಿನ್ನೆ ಒಂದಿಷ್ಟು ಮ್ಯಾಚ್ ಭರ್ಜರಿಯಾಗಿ ರೋಚಕವಾಗಿ ಗೆದ್ದು ಈಗ ಪ್ಲೇ ಆಫ್ಗೆ ಲಗ್ಗೆ ಇಟ್ಟಿದೆ. ಏನ್ ಹೇಳಕ್ ಇಷ್ಟಪಡ್ತೀರಿ? ಮೊದಲನೇದಾಗಿ ಅಶ್ವಿನಿ ಮೇಡಮ್ಗೆ ನಮಸ್ಕಾರ, ಪವರ್ ಟಿವಿಗೂ ನಮಸ್ಕಾರ. RCB ಪ್ಲೇ ಆಫ್ಸ್ಗೆ ಹೋಗಿರೋದು ತುಂಬ ಖುಷಿ ತಂದಿದೆ ನಮ್ಮ RCB ಫ್ಯಾನ್ಸ್ಗೆ. ಫಸ್ಟ್ ಆಫ್ ಆಲ್ ನಾವು ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ನಮ್ಮಂಥ ಲಾಯಲ್ ಫ್ಯಾನ್ಸು ಇಡೀ ವರ್ಲ್ಡಲ್ಲಿ ಎಲ್ಲೂ ಸಿಗೋದಿಲ್ಲ. RCBನೇ ಬೆಸ್ಟ್, ದಿ ಬೆಸ್ಟ್, ವರ್ಲ್ಡ್ಸ್ ಬೆಸ್ಟ್ ಡರ್ಬಿ ಅಂದರೆ RCB. ನಿನ್ನೆ ನಾನು ಜಿಯೋ ಸಿನಿಮಾದಲ್ಲಿ ನೋಡ್ತಿದ್ದೆ, 49 crores ವ್ಯೂಸ್ ಇತ್ತು ಅದರಲ್ಲಿ. ಅದರಷ್ಟು ಹೈಯೆಸ್ಟ್ ವ್ಯೂಸು ಇಡೀ ಇದರಲ್ಲಿ IPL ಅಲ್ಲೇ ನಾವು ನೋಡಿರಲಿಲ್ಲ. ಇದಕ್ಕಿಂತ ನಮಗೆ ಸಂತೋಷವಾದ ಸುದ್ದಿ ಇನ್ನೊಂದು ಸಿಗೋದಿಲ್ಲ. ಪ್ಲೇ ಆಫ್ ಹೋಗಿದ್ದಾರೆ, ಪ್ಲೇ ಆಫ್ಸ್ ಇಂದ ನೆಕ್ಸ್ಟ್ ಸೆಮಿಫೈನಲ್ಸ್ ಹೋಗ್ತಾರೆ, ಫೈನಲ್ಸ್ ಹೋಗ್ತಾರೆ, ಗೆದ್ದೇ ಗೆಲ್ತಾರೆ. RCB ಗೆದ್ದೇ ಗೆಲ್ಲುತ್ತೆ. ಓಕೆ ಬ್ರದರ್, ಏನ್ ಹೇಳ್ತೀರಿ ನೀವು ಕೂಡ? ಈಗ RCB ಪ್ಲೇ ಆಫ್ ಹೋಗಿದೆ, ಭರ್ಜರಿಯಾಗಿತ್ತು ಮ್ಯಾಚ್. ರಾತ್ರಿ ನೋಡಿದ್ರಿ? ಏನ್ ಹೇಳ್ತೀರಿ? ಇವಾಗ ಏನಂದ್ರೆ ಫಸ್ಟ್ ಹಾಫ್ ಅಲ್ಲಿ ಆಡಿದ್ ನೋಡಿ ಎಲ್ರಿಗೂ ಬೇಜಾರಾಗಿತ್ತು. ಬಟ್ ಸಕ್ಕದಾಗಿ ಕಮ್ ಬ್ಯಾಕ್ ಮಾಡಿದಾರೆ ಮಾತ್ರ ಸೆಕೆಂಡ್ ಹಾಫ್ ಅಲ್ಲಿ. 6 ಕನ್ಸಿಕ್ಯೂಟಿವ್ ವಿನ್ಸ್ ಇದೆ ಅಲ್ಲ, 2012 ಅಲ್ಲಿ ಇದೇ ತರ 6 ಕನ್ಸಿಕ್ಯೂಟಿವ್ ವಿನ್ ಹೊಡೆದು ಫೈನಲ್ಸ್ ತನಕ ಹೋಗಿದ್ರು. 2016 ಅಲ್ಲೂ, ಇವಾಗ 2024 ಹಿಸ್ಟ್ರಿ ರಿಪೀಟ್ ಆಗುತ್ತೆ. ಈ ಸಲ ವಿಮೆನ್ಸ್ ಟೀಮ್ ಆಲ್ರೆಡಿ ಗೆದ್ದಿದ್ದಾರೆ, ನಮ್ಗೆ ಅದೇ ಖುಷಿ. ಬಟ್ ಇದನ್ನು ಇವಾಗ ಮೆನ್ಸ್ ಟೀಮ್ ಹೋಗಿ ಇವಾಗ ಫೈನಲ್ಸ್ ಖಂಡಿತ ಹೊಡೆದಿದ್ದಾರೆ. ಎಲ್ಲರೂ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಈಗಿರೋ ಫಾರ್ಮ್ ಅಲ್ಲಿ ಯಾವ ಟೀಮ್ ಬಂದ್ರು ಎಲ್ಲರನ್ನೂ ಸೋಲಿಸ್ತಾರೆ. RCB ಈ ಫ್ಯಾನ್ಸ್ ಯಾವಾಗ್ಲೂ ಇದೇ ತರ ಸಪೋರ್ಟ್ ಮಾಡ್ತಾರೆ. ಗೆದ್ರು ಸೋತ್ರು RCB. ಓಕೆ, ಈಗಾಗಲೇ ಏನು ಗೆದ್ರು ಸೋತ್ರು RCB ಅನ್ನೋ ಲೆಕ್ಕಾಚಾರದಲ್ಲಿ ಈಗಾಗಲೇ ಅಭಿಮಾನಿಗಳು RCB ಪ್ಲೇ ಆಫ್ಗೆ ಲಗ್ಗೆ ಇಟ್ಟರು. ಓಕೆ ಮಂಜುನಾಥ್, ಎಲ್ಲರೂ ಹೇಳಿದಾಗೆ ಗೆದ್ರು RCB. ಅವ್ರು ಸೋತಾಗ್ಲೂ ನಮ್ಮ ಬೆಂಬಲ, ಆತ್ಮವಿಶ್ವಾಸ, ಅವ್ರಿಗೂ ಆತ್ಮವಿಶ್ವಾಸಕ್ಕೆ ಹೋಗ್ಲಿಲ್ಲ, ನಮ್ಮ ಬೆಂಬಲನೂ ಕಡಿಮೆ ಆಗ್ಲಿಲ್ಲ. ಈಗ ಅವರ ನಂಬಿಕೆ ಮತ್ತು ಆತ್ಮವಿಶ್ವಾಸ, ಎಲ್ಲ ಸಹಸ್ರಾರು ಅಭಿಮಾನಿಗಳ ಹಾರೈಕೆ ಪ್ಲೇ ಆಫ್ ಬಂದಿದ್ದಾರೆ. ಹೀಗೆ ಕ್ವಾಲಿಫೈಯರ್ 1, 2 ಎಲ್ಲ ಗೆದ್ದು ಫೈನಲ್ಸ್ ಹೋಗಿ 9 ಸತತ ವಿಜಯದೊಂದಿಗೆ ಈ ಸಲ ಕಪ್ ಬರಲಿ. ಮಹಿಳಾ ಟೀಮು ಗೆದ್ದಿದ್ದಾರೆ, ಹಾಗೆ ಪುರುಷರ ತಂಡನೂ ಗೆಲ್ಲಿ. ಗೆದ್ರು ಸೋತ್ರು RCB. ಎಸ್ ಅಶ್ವಿನಿ, ಈಗಾಗಲೇ ಏನು ದೇಶ ಹೇಗೆ ಸಂಭ್ರಮ ಪಡ್ತಿದೆ. ಈ ಹಿನ್ನೆಲೆಯಲ್ಲಿ RCB ಅಭಿಮಾನಿಗಳು ಕೂಡ ಒಂದಿಷ್ಟು ಪ್ಲೇ ಆಫ್ಗೆ RCB ಲಗ್ಗೆ ಇಟ್ಟದಿಂದ ಅಭಿಮಾನಿಗಳು ಕೂಡ ಒಂದಿಷ್ಟು ಹರ್ಷೋದ್ ಗೌರವವನ್ನು ವ್ಯಕ್ತಪಡಿಸಿರುವಂತದ್ದು. ಅಶ್ವಿನಿ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಇನ್ನು ವೀರೇಶ್ ಕೂಡ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ RCBಯ ಜೋಶ್ ಇದೆ ಅಂತ. ಅದರ ಜೊತೆಯಲ್ಲಿ ನೀವೆಲ್ಲಿದ್ದೀರಾ ಈಗ? ಜೊತೆಯಲ್ಲಿ ಅಲ್ಲಿ ಯಾವ ರೀತಿಯಾಗಿ ಅಲ್ಲಿ ಅಭಿಮಾನಿಗಳು ಹರ್ಷೋದ್ಗಾರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ? ಜೋಶ್ ಹೇಗಿದೆ ಹೊಸ ಅಧ್ಯಾಯದ್ದು? ಖಂಡಿತ ಅಶ್ವಿನಿ, ನಿನ್ನೆ ನಡೆದಂಥ ಹೈ ವೋಲ್ಟೇಜ್ ಮ್ಯಾಚ್ ಅಂದರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂಥ ಏನು RCB ಮತ್ತು CSK ಏನು ಒಂದು ಹೈ ವೋಲ್ಟೇಜ್ ಮ್ಯಾಚ್ನಲ್ಲಿ ಕೂಡ ಏನು ಸಾಕಷ್ಟು ಅಭಿಮಾನಿಗಳ ಕೂಡ ಒಂದು ಕನಸಾಗಿತ್ತು. ಅಂದರೆ ಈ ಕಳೆದ ಬಾರಿ ಜೊತೆ ಏನು CSK ಜೊತೆ ಸೋತಂಥ RCB ಈ ಬಾರಿ CSK ವಿರುದ್ಧ ಗೆಲ್ಲಬೇಕು ಅನ್ನೋ ಒಂದು ಕಾತುರ ಇತ್ತು. ಅದರಂತೆ ಕೂಡ ಏನು ಅವರ ಅಭಿಮಾನಿಗಳು ಕೂಡ ಅಂದರೆ ಬೆಂಗಳೂರು ಚಾಲೆಂಜ್ ಅಭಿಮಾನಿಗಳು ಕೂಡ ಏನು ಹಲವು ಕೂಡ ಏನು ಅವರ ಆಸೆ ಇತ್ತು, ಈ ಬಾರಿ ಏನು ಚೆನ್ನೈ ವಿರುದ್ಧ ಗೆಲ್ಲಬೇಕು ಅನ್ನೋ ಒಂದು
ಸಾಹಸ ಕೂಡ ಇತ್ತು. ಅದರಂತೆ ಈಗಾಗಲೇ ನಿನ್ನೆ ಏನು 27 ರನ್ನಿಂದ ಏನು ಗೆದ್ದಿರುವಂಥ RCB ಫ್ಯಾನ್ಸ್ಗೂ ಕೂಡ ಒಂದು ಕಡೆ ಏನೋ ಹರ್ಷ ವ್ಯಕ್ತಪಡಿಸಿರುವಂಥದ್ದು. ಸದ್ಯಕ್ಕೆ ನಾನು ಈಗಾಗಲೇ ಏನು ಬಸವೇಶ್ವರ ನಗರದ ಒಂದು ಗ್ರೌಂಡ್ನಲ್ಲಿ ಇದ್ದೀನಿ. ಈಗಾಗಲೇ ಅಭಿಮಾನಿಗಳು ಕೂಡ ಈಗ ನೋಡ್ತಾ ಇದ್ದಾರೆ. ಹಲವು ಏನು ಈ ಹಿಂದೆ ಕೂಡ ಏನು RCB ಕೂಡ ಸೋತಿತ್ತು. ಆ ಹಿನ್ನೆಲೆಯಲ್ಲಿ ಕೂಡ ಏನು ಅಭಿಮಾನಿಗಳು ಕೂಡ ಏನು ಹಲವು ಒಂದಿಷ್ಟು ವ್ಯಕ್ತಪಡಿಸಿದ್ರು. ಆ ವಿಚಾರವಾಗಿ ಕೂಡ ಇವತ್ತು ಏನು RCB ನಿನ್ನೆ ಏನು 27 ರನ್ನಿಂದ ಏನು ಗೆದ್ದಿರುವಂಥದ್ದು ಮತ್ತು ಅಭಿಮಾನಿಗಳಿಗೆ ಹಲವು ಹರ್ಷ ತುಂಬಿರುವಂಥದ್ದು. ಈಗಾಗಲೇ ಸದ್ಯಕ್ಕೆ ಬಸವೇಶ್ವರ ನಗರ ಒಂದು ಗ್ರೌಂಡ್ನಲ್ಲಿ ಇದ್ದೀನಿ. ಅವರ ಅಭಿಮಾನಿಗಳು ಕೂಡ ಏನು ಸುಮಾರು ಜನ ಕೂಡ ಏನು ಕ್ಯೂರಿಯಾಸಿಟಿಯಿಂದ ಇದ್ದರು. ಗಿನ್ನಿಗೆ ಗೆದ್ದಿದ್ದು ನಮಗೆ ತುಂಬ ಸಂತೋಷ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಅವ್ರ ಜೊತೆ ನಾನು ಮಾತಾಡ್ತೀನಿ. ಸರ್, ನೀನು RCB ಬೇರೆ ಗೆದ್ದಿದೆ, RCB ಗೆದ್ದಿದೆ, ಏನಂತೀರಾ? ಸರ್, ತುಂಬ ಖುಷಿ ಆಗ್ತಿದೆ. ನಮ್ಮ ಟೀಮ್ ಕಳೆದ 12-13 ವರ್ಷದಿಂದ ಒದ್ದಾಡ್ತಾ ಇದ್ದೀವಿ ನಾವು ಗೆಲ್ಲಬೇಕು ಅಂತ. ಈ ಸತಿ ಗೆದ್ದೇ ಗೆಲ್ತೀವಿ. ಅದಕ್ಕೆ ನೆನ್ನೆನೇ ಮುನ್ನುಡಿ ಆಡಿದ್ದೀವಿ ಆ್ಯಕ್ಚುಲಿ, ಆಯಿತಾ. ಮತ್ತು ಇನ್ನೊಂದು ಕಳಂಕ ಇತ್ತು, ನಮ್ಮ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಬಗ್ಗೆ ಬೇರೆ ಯಾರೋ ಒಂದು ಮಾತು ಹೇಳಿದರು. ಅದನ್ನು ತೀರಿಸ್ಕೊಳ್ಳೋಕ್ಕೋಸ್ಕರ ನಾವು ಈ ಸತಿ ಗೆದ್ದೇ ಗೆಲ್ತೀವಿ ಸರ್. ನಾವು ತುಂಬ ಖುಷಿ ಆಗ್ತಾ ಇದೆ. ಸಂತೋಷ ಹೇಗೆ ವ್ಯಕ್ತಪಡಿಸ್ಬೇಕಂತ ಗೊತ್ತಾಗದೆ ನಾವು ಬಂದು ಇಲ್ಲಾಟ ಆಡ್ತಾ ಇದ್ದೀವಿ ನೋಡಿ. ನಮ್ಮದು ಆ ಜೋಶ್ ಇದೆ ಸರ್, ತುಂಬ ಜೋಶಿಂದ. ಅಂದರೆ ಚೆನ್ನೈ ವಿರುದ್ಧ ಗೆಲ್ಲಬೇಕಂತ ಹಲವು ದಿನಗಳಿಂದ ಅಭಿಮಾನಿಗಳ ಕನಸಾಗಿತ್ತು. ಅದೇ ವಿಚಾರವಾಗಿ ನಿನ್ನೆ ಕೂಡ ಏನು ಒಂದು ಹೈ ವೋಲ್ಟೇಜ್ ಮ್ಯಾಚಲ್ಲಿ ಸುಮಾರು 27 ರನ್ನಿಂದ ಏನು RCB ಗೆದ್ದಿದೆ. ಅದ್ರ ಬಗ್ಗೆ ಯಾವ ರೀತಿ ಹೇಳ್ತೀರಾ ಅಂತ? ಸರ್, ಅದೇ ಹೇಳ್ತಾ ಅಲ್ವಾ, ನಾವು ಗೆಲ್ಲಬೇಕು ಅನ್ನೋದು ಮೊದಲಿಂದ ಇತ್ತು. ಬಟ್ CSK ಮೇಲೆ ಗೆದ್ದಿರೋದು ತುಂಬ ಸಂತೋಷ ಕೊಡುತ್ತೆ. ಅದೊಂಥರ ಈ ಆಸ್ಟ್ರೇಲಿಯಾ ಇಂಗ್ಲೆಂಡ್ ಅವ್ರಿಗೆ ಇಂಡಿಯಾ ಪಾಕಿಸ್ತಾನ ಆಡ್ತಾರಲ್ಲ, ಹಂಗಿರುತ್ತೆ ಫೈಟು. ಇಲ್ಲೆಲ್ಲ ನಮ್ಮವ್ರು ಇರ್ತಾರೆ, ಬಟ್ ಇರಲಿ. ಈ ಸಲ ಕಪ್ಪು ನಮ್ದೇನಾ? ಪಕ್ಕ ನಮ್ದೇನೆ. RCB. ಓಕೆ ವೀರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇನ್ನು ಕೇವಲ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಮಾತ್ರನಾ ಈ ಸಂಭ್ರಮ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಇಲ್ಲ. ದೇಶ ವಿದೇಶಗಳಲ್ಲೂ ಕೂಡ RCB ಗೆಲುವನ್ನ ಸಂಭ್ರಮಿಸ್ತಾ ಇದ್ದಾರೆ. ಇದು USA ವಿಜುವಲ್ಸ್ ನಾವೀಗ ಗಮನಿಸ್ತಾ ಇರೋದು. ಅಮೆರಿಕದಲ್ಲಿರುವಂತಹ ಕನ್ನಡಿಗರು ಕೂಡ ಈ RCBಯ ಹೊಸ ಅಧ್ಯಾಯವನ್ನ ಬಹಳ ಸಂಭ್ರಮ ಪಡ್ತಾ ಇದ್ದಾರೆ. RCB ಗೆಲುವನ್ನ ಯಾವ ರೀತಿಯಾಗಿ ಖುಷಿ ಪಡ್ತಾ ಇದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಇದ್ವಿ. ಪಂದ್ಯ ಮುಗಿತಾ ಇದ್ದಂತೆ ಕಾರ್ನಲ್ಲಿ ಅವರು ಹೋಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿರುವಂತಹ ಕುಟುಂಬ ಪ್ರಯಾಣಿಸ್ತಾನೆ ಚೇರ್ ಅಪ್ ಮಾಡಿದ್ದಾರೆ. ದೇಶ ವಿದೇಶಗಳಲ್ಲಿ RCB ಗೆಲುವನ್ನ ಸಂಭ್ರಮಿಸ್ತಾ ಇದ್ರೆ, ಇನ್ನು ಕರ್ನಾಟಕದಲ್ಲೂ ಕೂಡ ಅನೇಕ ಜಿಲ್ಲೆಗಳಲ್ಲೂ ಕೂಡ ಸಂಭ್ರಮಾಚರಣೆ ಬಹಳ ಜೋರಾಗಿದೆ. ನಿನ್ನೆ ರಾತ್ರಿಯಿಂದಲೂ ಕೂಡ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ RCB ಫ್ಯಾನ್ಸ್. RCB ಅವರು ಸತತವಾಗಿ 6 ಸೋಲನ್ನು ಕಂಡಿದ್ದರು. ಆ ಸೋಲನ್ನು ಕಂಡರೂ ಕೂಡ ಅವರು ಯಾವುದೋ ಒಂದು ಇದಕ್ಕೆ ಕುಗ್ಗದೆ ಇವತ್ತು ಒಂದು ವಿಶೇಷವಾದಂಥ ಗೆಲುವಿನೊಂದಿಗೆ ಇಂಥ ಒಂದು ಆಟವನ್ನು ಯಾರೂ ಕೂಡ ನಿರೀಕ್ಷಿಸಲಿಕ್ಕೆ ಸಾಧ್ಯ ಇರಲಿಲ್ಲ. ಅಂಥವನ್ನು ಆಟವನ್ನು ಇಡೀ ಪ್ರಪಂಚಕ್ಕೆ ತೋರಿಸಿಕೊಟ್ಟು ತಮ್ಮ ಆತ್ಮಸ್ಥೈರ್ಯವನ್ನು ಇನ್ನೂ ಹೆಚ್ಚಿಗೆ ನೀಡಿ ವಿಶೇಷವಾದಂಥ ಆಟಗಳು ಮಾಡದೆ ಯಾವುದರಲ್ಲೂ ಕಮ್ಮಿ ಇಲ್ಲದೆ ಇವತ್ತು ನಮಗೆ ಗೆಲುವನ್ನು ತಂದುಕೊಟ್ಟಿದ್ದಾರೆ ಇಡೀ ಕರ್ನಾಟಕ. ನಿನ್ನೆ IPL ಮ್ಯಾಚ್ನಲ್ಲಿ ಬೆಂಗಳೂರು ಟೀಮ್ ಚೆನ್ನಾಗಿ ಎಫರ್ಟ್ ಮಾಡಿ ಗೆದ್ದಾರೆ. ನಮಗದು ಸಂತೋಷ ವಿಷಯ. ಮತ್ತು ಮೇಲಾಗಿ ಅದು ಚೆನ್ನಸ್ವಾಮಿ ಕ್ರೀಡಾಂಗಣ ನಮ್ಮ ಹೋಮ್ ಗ್ರೌಂಡ್ ಆಗೋದ್ರಿಂದ ನಮಗೆ ಅತೀವ ಸಂತೋಷ ಅನ್ಸೋದು. ಈ ಫೈನಲ್ನು ಬೆಂಗಳೂರು RCB ಟೀಮೇ ಗೆದಿಬೇಕಂತ ನಮ್ಮೆಲ್ಲರದ್ದು ಆಸೆ. ಡ್ಯೂಪ್ಲೆಸಿ ಅವರು ಉತ್ತಮವಾದ ಕ್ಯಾಚನ್ನು ತೊಗೊಂಡಾರೆ. ಅದ್ರ ಬಗ್ಗೆ ಎಷ್ಟು ನಾವು ವಿಶ್ಲೇಷಣೆ ಮಾಡಿದರೂ ಕಡಿಮೆ. ಅದೊಂದು ಈ ಸರ್ತಿ ವುಮೆನ್ಸ್ ಕಪ್ನು ಗೆದ್ದೈತಿ. ಈ ಸರ್ತಿ RCBನೂ ಕಪ್ ಗೆದ್ದಿ. ಹೆಂಗೂ ಮಾಡಿ ನಿನ್ನೆ RCB ಚಲೋ ಆಡೈತಿ. ನಿನ್ನೆ RCB ವರ್ಸಸ್ CSK ರನ್ ರೇಟ್ನು ಜಾಸ್ತಿ ಇತ್ತು, ಕ್ವಾಲಿಫೈಡ್ನು ಆಗ್ಯಾರ, ಎಲ್ಲ ಚಲೋ ಆಡ್ಯಾರ. ಮತ್ತು ಈ ಸರ್ತಿ ಕಪ್ ಈ ಸರ್ತಿ ನಮ್ದೈತಿ. ಎಷ್ಟಿದ್ರೆ ಬೆಂಗಳೂರಿನಲ್ಲಿ ನಡೆದಂಥ ಚೆನ್ನೈ ಮತ್ತು RCB ಟೀಮ್ಗಳ ಮಧ್ಯೆ ನಡೆದ ಹಣಾಹಣಿಯಲ್ಲಿ ಬೆಂಗಳೂರು ಸತತವಾಗಿ 6 ಸೋಲುಗಳನ್ನು ಕಂಡು ಮತ್ತೆ ಅದೇ ಬೆಂಗಳೂರು ಸತತ 6 ಗೆಲುವು ಕಾಣುವ ಮುಖಾಂತರ ತನ್ನ ಪ್ಲೇ ಆಫ್ ಕನಸನ್ನು ಭದ್ರಗೊಳಿಸಿದೆ. ಮುಂದೆ ಕೂಡ RCB ಈ ಸಲ ಕಪ್ಪು ನಮ್ಮದೇ ಅನ್ನೋದನ್ನು